ಎಲ್ಲರಿಗೂ ನಮಸ್ಕಾರ. ಅಬ್ದಿ ಅಕಾಡೆಮಿಗೆ ಸ್ವಾಗತ. ಈ ದಿನ ಹೇಳೋದಕ್ಕೆ ಹೊರಟಿರೋಂಥ ವಿಷಯ ಪರಿಸರ ವಿಜ್ಞಾನ. ಏನಕ್ಕೆ ಈ ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅಂತ ಅಂದರೆ, ಎಷ್ಟೋ ಅಭ್ಯರ್ಥಿಗಳು ಇವನ್ ನಾನು PSIಗೆ ಸ್ಟಾರ್ಟಿಂಗ್ ಓದುವಾಗ ಈ ಒಂದು ಪರಿಸರ ವಿಜ್ಞಾನ ಮತ್ತು ಎಕನಾಮಿಕ್ಸ್ ತುಂಬ ಕಡಿಮೆ ಓದೋದು, ಅಷ್ಟು ಕ್ವಶನ್ಸ್ ಬರೋಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಈಗ ಟ್ರೆಂಡ್ ಚೇಂಜ್ ಆಗಿದೆ. ಪ್ರತಿಯೊಂದು ವಿಷಯದಲ್ಲೂ ಕ್ವಶನ್ಸ್ ಬರ್ತಾಯಿದೆ. ಅದು ನಿಮಗೂ ಗೊತ್ತು. ಎಲ್ಲ ಥರದಲ್ಲೂ ಏನೋ ಪಿಕ್ ಮಾಡ್ತಾಯಿದ್ದಾರೆ ಪ್ರಶ್ನೆಗಳನ್ನ. ಸೊ ನಾವೇನು ಅಂದ್ಕೊಂಡ್ವಿ, ಪ್ರತಿದಿನ ಒಂದೊಂದು ಚಾಪ್ಟರ್ ವೈಸ್ ಕ್ವಶನ್ಸ್ ತೆಗಿತಾ ಹೋಗೋಣ. ಆಗ ಅವರಿಗೂ ಹೋಲ್ಡ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಸಬ್ಜೆಕ್ಟ್ನ ಈ ಬುಕ್ ಓದಿಲ್ಲ, ಈ ಸಿಲೆಬಸ್ ಮುಗಿಸಿಲ್ಲ ಅನ್ನೋ ಟೆನ್ಷನ್ ಇರಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವೇನು ಮಾಡಿದ್ವಿ, ಈ ವಿಷಯನ ಪಿಕ್ ಮಾಡಿದ್ವಿ. ನಿಮಗೆ ನೇರವಾಗಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಯಾವುದೇ ಥರ ನೋಟಿಫಿಕೇಷನ್ ಇಲ್ಲ. ಸೊ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ನಾಳೆ ಓದೋಣ, ನಾಡಿದ್ದು ಓದೋಣ ಅಂದರೆ ನಾವು ಎಕ್ಸಾಮ್ ಇದ್ದಾಗ ಸೀರಿಯಸ್ನೆಸ್ ಇರೋದು ಈಗ ಇರಲ್ಲ ಸೀರಿಯಸ್ನೆಸ್ಸು. ಬಟ್ ನಾನೇನು ಹೇಳ್ತೀನಿ ಅಂದರೆ, ನಾನು ಅದೇ ಮಿಸ್ಟೇಕ್ ಮಾಡಿಬಿಟ್ಟು KS ಅಲ್ಲಿ ಬರೀ 140 ತೆಗ್ದೆ. ನಾನು ಹೇಗಾಯಿತು ಅಂದರೆ, ಎಕ್ಸಾಮ್ ಇನ್ನೇನಿದೆ ಅಂದಾಗ ನಾನು ಒಂದು 3 ಮಂತ್ಸು ಕಂಟಿನ್ಯೂ ಕೂತ್ಕೊಂಡು ಓದಿದೆ. ಬಟ್ ಸ್ಕೋರ್ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ಸಿಲೆಬಸ್ ಮುಗಿಸೋದಕ್ಕಾಗಲ್ಲ. ಪ್ರತಿದಿನ ಕರೆಂಟ್ ಅಫೇರ್ಸ್ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ, ಮತ್ತು ನ್ಯೂ ಟಾಪಿಕ್ಸ್ನ ಕಲಿಬೇಕಾಗಿರುತ್ತೆ. ಸಬ್ಜೆಕ್ಟಲ್ಲಿ ಯಾವುದ್ಯಾವುದೋ ಕೆಲವೊಂದು ವಿಷಯಗಳು ನಮಗೆ ಸಂಕ್ಷಿಪ್ತವಾಗಿ ಗೊತ್ತಿರಲ್ಲ. ಎಲ್ಲ ತಿಳ್ಕೊಳ್ತಾ ಇರಬೇಕು. ಈ ಫೀಲ್ಡ್ ಹೇಗೆ ಅಂದರೆ ಸಾಗರ್ ಥರ ಅಲ್ವಾ. ಪ್ರತಿದಿನ ಒಂದು ಹೊಸ ವಿಷಯನ ನಾವು ಕಲಿತಾನೇ ಇರ್ತೀವಿ. ನ್ಯೂಸ್ ಪೇಪರಿಂದ ಆಗಿರ್ಬೋದು, ಯಾವುದಿಂದ ಆಗಿರ್ಬೋದು. ಆದ್ದರಿಂದ ಸ್ಟಾಪ್ ಮಾಡಬೇಡಿ. ಯಾರು ಕಂಟಿನ್ಯೂ ಓದ್ತಾ ಇರ್ತಾರೋ, ಕನ್ಸಿಸ್ಟೆಂಟಿ ಇರುತ್ತೋ, ಅವ್ರು ಮಾತ್ರ ಈ ಫೀಲ್ಡಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇಲ್ಲ ಇವತ್ತು ಓದ್ತೀನಿ, ಎಕ್ಸಾಮ್ ಇದ್ದರೆ ಅಷ್ಟೇ ಜೋಶಾಗಿ ಓದ್ತೀನಿ, ಇನ್ನು ಇರೋ ಬೇರೆ ಟೈಮಲ್ಲಿ ಆಗಲ್ಲ ನನ್ನ ಕೈಲಿ ಫೋಕಸ್ ಮಾಡೋದಕ್ಕೆ, ಮೊಬೈಲ್ ನೋಡೋ ಥರ ಆಗುತ್ತೆ, ಅಥವಾ ನೆಗೆಟಿವ್ ಥಾಟ್ಸ್ ಬರುತ್ತೆ. ಈ ಥರದವರು ಈ ಫೀಲ್ಡಲ್ಲಿ ನಿಜ ಹೇಳ್ತೀನಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಫ್ರೆಂಡೇ ಒಬ್ಬರಿದ್ದಾರೆ, ಪ್ರತಿದಿನ ಅವ್ರೇನು ಮಾಡಲ್ಲ, 3 ಅವರ್ಸ್ ಕಂಟಿನ್ಯೂ ಕೂತ್ಕೊಂಡು ಓದ್ತಾರೆ. ಬರೀ 3 ಅವರ್ಸ್ ಅಷ್ಟೇ ಎಫೆಕ್ಟಿವಾಗಿ ಓದೋದವರು. ಅವರು ಏನು ಮಾಡಿದ್ರು ಅಂದರೆ 200 ಎಬೋ ತೆಗೆದ್ರು ಪ್ರಿಲಿಮ್ಸಲ್ಲಿ. ನಾನು ಎಕ್ಸಾಮ್ ಇದ್ದಾಗ ಅಷ್ಟೇ ಸೀರಿಯಸ್ಸಾಗಿ ಓದಿದೆ. ಆಗ ನನ್ನ ಕೈಲಿ ಆಗಲಿಲ್ಲ, ಸಿಲೆಬಸ್ ಕವರ್ ಮಾಡೋದಕ್ಕೆ ಆಗಲಿಲ್ಲ, ರಿವಿಷನ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗ್ಬಿಡುತ್ತೆ ಅಂದರೆ ಕನ್ಫ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಎಕ್ಸಾಮಲ್ಲಿ. ಯಾವ್ದು ಹಾಕೋದು, A ಹಾಕೋದು B ಹಾಕೋದು, ಈ ಥರ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಪ್ರತಿದಿನ ಏನಾಗುತ್ತೋ ಅದು. ನಿಮಗೆ ಓದೋದಕ್ಕೆ ಇಷ್ಟ ಆಗಲಿಲ್ವಾ, ಸರಿ ಟೆಲಿಗ್ರಾಮಲ್ಲಿ ಯಾರಾದರೂ ಕ್ವಿಝ್ ಆಗ್ತಿರ್ತಾರೆ, ಅದನ್ನ ಟ್ರೈ ಮಾಡ್ತಾಯಿರಿ. ಇಲ್ಲ ಯಾವುದಾದ್ರು ಒಂದು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತಾಯಿರಿ. ಈ ಥರ ಮಾಡೋದ್ರಿಂದ ನಿಮಗೆ ಹೊಸ ವಿಷಯಗಳು ಮೈಂಡ್ ಒಳಗೆ ಹೋಗಿರುತ್ತೆ. ಅದು ಆಟೋಮೆಟಿಕ್ಕಾಗಿ ಎಕ್ಸಾಮಲ್ಲಿ ಎಲ್ಲೋ ಒಂದು ಹತ್ರ ಓದಿದ್ದೆ ಅಂತನಾದರೂ ಟಿಕ್ ಆಗ್ತೀವಿ. ಮಿನಿಮಮ್ 10 ಕ್ವಶನ್ಸ್ ನಾವು ಅದೇ ಥರ ಮಾಡೋದು. ಎಲ್ಲೋ ಜನರಲ್ಲಾಗಿ ಕೇಳಿರ್ತೀವಿ, ಎಲ್ಲೋ ಒಂದು ವೀಡಿಯೋದ ಮೂಲಕನೋ ಅಥವಾ ಟೆಲಿಗ್ರಾಮ್ ಮೂಲಕನೋ ಎಲ್ಲೆಲ್ಲೋ ಕೇಳಿಸ್ಕೊಂಡಿರೋ 10 ಕ್ವಶನ್ಸೇ ನಾವೇನು ಮಾಡ್ತೀವಿ, ಟಿಕ್ ಹಾಕೋದು. ಎಲ್ಲನೂ ಓದಿದ್ದೇ ಬಂದಿರುತ್ತೆ ಅಂತಲ್ಲ, ಜನರಲ್ಲಾಗೂ ಥಿಂಕ್ ಮಾಡ್ತಾ ನಾವು ಟಿಕ್ ಹಾಕಿರ್ತೀವಿ. ಅದೇ ಸರಿಯಾಗಿರುತ್ತೆ ಅಲ್ವಾ. ಸೊ ಇಷ್ಟು ಹೇಳ್ತಾ ಯಾವುದೇ ಥರ ನೆಗ್ಲೆಕ್ಟ್ ಮಾಡಬೇಡಿ, ಪ್ರತಿದಿನ ಎಫೆಕ್ಟಿವಾಗಿ ಓದಿ ಅಂತ ಹೇಳ್ತಾ ಈಗ ವಿಷಯನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನಂತಂದರೆ, ಈ ಕೆಳಗಿನವುಗಳಲ್ಲಿ ಯಾವುವು ಜೈವಿಕ ಘಟಕಕ್ಕೆ ಉದಾಹರಣೆ? ಫಸ್ಟ್ ಜೈವಿಕ ಘಟಕ ಅಂದರೆ ಏನು? ಸಿಂಪಲಾಗಿ ಹೇಳ್ತೀನಿ ನೋಡಿ. ಯಾವುಕ್ಕೆ ಜೀವ ಇರುತ್ತೋ, ಓಕೆನಾ, ಉಸಿರಾಡೋ ಶಕ್ತಿ ಆಗಿರ್ಬೋದು, ಅಥವಾ ಜೀವ ಇರೋಂಥ ವಸ್ತುಗಳಂತ ಅನ್ನಕ್ಕೆ ಬರಲ್ಲ ಅಲ್ವಾ. ಪ್ರಾಣಿಗಳು, ಪಕ್ಷಿಗಳು, ಅಥವಾ ಸಸ್ಯ ಅಲ್ವಾ, ಪ್ರಾಣಿ ಸಂಕುಲ, ಸಸ್ಯ ಸಂಕುಲಗಳಾಗಿರ್ಬೋದು. ಅವಕ್ಕೆ ನಾವೇನಂತ ಕರಿತೀವಿ, ಜೈವಿಕ ಘಟಕ ಅಂತ ಕರಿತೀವಿ. ಇನ್ನು ಜೈವಿಕ ಘಟಕ ಇದೆ ಪರಿಸರದಲ್ಲಿ, ಜೈವಿಕ ಅಜೈವಿಕ ಎರಡೇ ಇರೋದು ಅಲ್ವಾ. ಜೈವಿಕ ಇದೆ, ಇನ್ನೊಂದು ಯಾವುದಿದೆ, ಅಜೈವಿಕ ಇದೆ. ಪರಿಸರದಲ್ಲಿ ಇರೋದು ಎರಡೇ, ಒಂದು ಜೈವಿಕ ಇದೆ, ಇನ್ನೊಂದು ಅಜೈವಿಕ ಇರೋದು. ಸೊ ಇದು ಒಂದು ಸಲ ಕ್ವಶನ್ ಆಗಿದೆ ಅಷ್ಟೇ. ಏನಾಗಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಘಟಕಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಆದ್ದರಿಂದ ಈ ಕ್ವಶನ್ನ ನಾನು ಪಿಕ್ ಮಾಡಿದ್ದೀನಿ. ಸೂಕ್ಷ್ಮಾಣು ಜೀವಿಗಳು, ಉಸಿರಿದೆ, ಉಸಿರಾಡ್ತವೆ ಅಲ್ವಾ. ಸೊ ಜೀವ ಇರೋಂಥ ಪರಪೋಷಕಗಳು ಮತ್ತು ವಿಘಟಕಗಳು, ನೀರು ಮತ್ತು ಬೆಳಕು, ಇವಕ್ಕೆ ಯಾವುದೇ ಥರ ಜೀವ ಇಲ್ಲ. ಸೊ ಇವೆರಡು ಬಿಟ್ಟು ಇನ್ನು ಉಳಿದಿದ್ದು ಯಾವುದ್ಯಾವುದಿದೆ, 1, 2, 3 ಅದೇನಾಗಿರುತ್ತೆ, ಜೈವಿಕ ಘಟಕಕ್ಕೆ ಉದಾಹರಣೆ ಆಗಿರುತ್ತದೆ. ಜೈವಿಕ ಘಟಕಕ್ಕೆ ಇನ್ನು ಯಾವ್ಯಾವ ಥರ ಹೇಳ್ಬೋದು, ಸಸ್ಯ ಸಂಕುಲ, ಪ್ರಾಣಿ ಸಂಕುಲ, ಮನುಕುಲ, ಸೂಕ್ಷ್ಮಾಣು ಜೀವಿಗಳು ಎಲ್ಲನೂ ಜೈವಿಕ ಘಟಕಕ್ಕೆ ಬರ್ತವೆ. ನೆಕ್ಸ್ಟ್ ಅಜೈವಿಕ ಅಂಶಗಳು ಯಾವ್ಯಾವ ಅಂದರೆ, ಭೂಸ್ವರೂಪ ಆಗಿರ್ಬೋದು, ನೀರು, ಮಣ್ಣು, ಉಷ್ಣಾಂಶ, ವಾತಾವರಣದಲ್ಲಿರುವಂಥ ಅನಿಲಗಳು, ಯಾವುದಾದ್ರು ಗ್ಯಾಸಸ್, ನೈಟ್ರೋಜನ್ ಯಾವುದೇ ಆಗಿರ್ಬೋದು, ಮತ್ತು ಮಾರುತ, ಈ ಥರ ಯಾವುದೇ ಆಗಿರ್ಬೋದು, ಜೀವ ಇಲ್ಲದೆ ಇರೋಂತಹ ಓಕೆನಾ ವಸ್ತುಗಳನ್ನ ನಾವೇನಂತ ಕರಿತೀವಿ ಅಂದರೆ ಅಜೈವಿಕ ಅಂತ ಕರಿತೀವಿ. ಈಗ ಎರಡನೇ ಪ್ರಶ್ನೆಗೆ ಬರೋಣ. ಏನು ಅಂತಂದರೆ, ಹಲವು ಸಮುದಾಯಗಳ ಸಂಕೀರ್ಣವಾಗಿದ್ದು ಭಿನ್ನ ವಿಧಗಳ ಅಂದರೆ ಡಿಫ್ರೆಂಟ್ ಇರೋಂತಹ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ,
ನೆಕ್ಸ್ಟ್ ಹಂಚಿಕೊಂಡಿರುವಂಥ ಒಂದೇ ರೀತಿಯ ವಾಯುಗುಣವನ್ನು ಪ್ರತಿನಿಧಿಸುವ ಪ್ರದೇಶಕ್ಕೆ ಏನಂತ ಕರಿತೀವಿ? ಓಕೆನಾ? ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಈ ಥರ ಡಿಫಿಕಲ್ಟ್ ಕ್ವಶನ್ ಕೊಟ್ಟಿದ್ದಾರೆ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಏನಿಲ್ಲ, ಡಿಫ್ರೆಂಟಾಗಿರೋಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಇರೋಂತಹ ಒಂದು ಜಾಗಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆನಾ? ಇಲ್ಲಿ ಸಸ್ಯಗಳು ಇದ್ದಾವೆ ಮತ್ತು ಪ್ರಾಣಿಗಳು ಮನುಷ್ಯರು ಇದ್ದಾರೆ, ಎಲ್ಲನೂ ಈ ಒಂದು ಜಾಗಕ್ಕೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೇನಂತೀವಿ? ಬಯೋಮ್ ಅಂತ ಕರಿತೀವಿ. ಓಕೆನಾ? ಹಲವು ಸಮುದಾಯಗಳೆಂದರೆ ಯಾವ್ಯಾವು? ಒಂದು ಮನುಸಂಕುಲ ಆಗಿರ್ಬೋದು, ಸಮುದಾಯ ಅಂದರೆ ಏನು? ಕಮ್ಯುನಿಟಿ. ಓಕೆನಾ? ನೆಕ್ಸ್ಟು ಪ್ರಾಣಿಗಳು ಸಂಕುಲ ಆಗಿರ್ಬೋದು, ನೆಕ್ಸ್ಟು ಸಸ್ಯಗಳದ್ದಾಗಿರ್ಬೋದು, ಎಲ್ಲ ಸೇರಿ ಜೈವಿಕ ಮತ್ತು ಅಜೈವಿಕ ಎರಡೂ ಸೇರಿ ಇದ್ದು ಭಿನ್ನ ಭಿನ್ನ ಅಂದರೆ ಬೇರೆ ಬೇರೆ ಸಂಕುಲಗಳು ಇದ್ದೂ ಒಂದೇ ರೀತಿಯ ವಾಯುಗುಣ. ಎಕ್ಸಾಂಪಲ್ ಹೇಗೆ ಅಂದರೆ, ನಮ್ಮ ವಾಯುಗುಣ ಬೇರೆ, ಇವಾಗ ಮರುಭೂಮಿಗೆ ಹೋಗಿ ಅಲ್ಲಿನೇ ವಾಯುಗುಣನೇ ಬೇರೆ ಆಗಿರುತ್ತೆ. ಸೊ ಒಂದೇ ರೀತಿಯ ವಾಯುಗುಣ ಇರಬೇಕು, ಅದನ್ನ ನಾವೇನಂತ ಕರಿತೀವಿ? ಬಯೋಮ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು ಈಗ ಬಯೋಮ್ ಅಂದರೆ ಏನಂತ ತಿಳ್ಕೊಂಡ್ರಿ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಒಂದು ಜಾಗದಲ್ಲಿ ಇವಾಗ ಈ ಎಕ್ಸಾಂಪಲ್ ಹೇಗೆ ಅಂತಂದರೆ, ಈ ಒಂದು ಟೆಂಪ್ರೇಚರು ಇಲ್ಲಿ ಹೇಗಿದೆ, ನೆಕ್ಸ್ಟು ಮರುಭೂಮಿಯಲ್ಲಿ. ಓಕೆನಾ? ಮರುಭೂಮಿಯಲ್ಲಿ ಯಾವ ಥರ ಇದೆ ಅಲ್ಲ, ಅಲ್ಲಿನ ಸಸ್ಯ ಸಂಕುಲನೇ ಬೇರೆ, ಇಲ್ಲಿನ ಸಸ್ಯ ಸಂಕುಲನೇ ಬೇರೆ ಅಲ್ವಾ? ಅಲ್ಲಿ ಬೆಳೆಯುವಂತಹ ಜೀವಿಗಳೇ ಬೇರೆ, ಇಲ್ಲಿರೋಂತಹ ಜೀವಿಗಳೇ ಬೇರೆ, ಏನೋ ಡಿಫ್ರೆನ್ಸ್ ಇರುತ್ತಲ್ವ. ಸೊ ಒಂದೇ ವಾಯುಗುಣನ ಹೊಂದಿದ್ರೆ ಮಾತ್ರ ಅದನ್ನ ಬಯೋಮ್ ಅಂತ ಕರಿತೀವಿ. ನೆಕ್ಸ್ಟು ಎಕೋಟೈಪ್ ಅಂದರೆ ಏನಾಗಾದರೆ? ಸೆಕೆಂಡ್ ಕ್ವಶನ್ ಯಾವುದು? ಎಕೋಟೈಪ್ ಅಂದರೆ ಏನು ಅಲ್ವಾ? ಎಕೋಟೈಪ್ ಅಂದರೆ ಏನೂ ಇಲ್ಲ. ಇವಾಗ ಎಕ್ಸಾಂಪಲ್ ನೋಡಿ, ಕರ್ನಾಟಕದಲ್ಲಿರೋ ಅಂಥ ನಾವು ಮನುಷ್ಯರೇ, ಮತ್ತು ಅಸ್ಸಾಂ ತೊಗೊಳ್ಳಿ, ಇಲ್ಲ ಆಫ್ರಿಕಾ ಬೇರೆ ಕಂಟ್ರಿನೇ ತೊಗೊಳ್ಳಿ, ಆಫ್ರಿಕಾದಲ್ಲಿರೋರು ಮನುಷ್ಯರೇ. ಆದರೆ ನೋಡೋ ರೀತಿ, ಅವರ ಒಂದು ಕಲರ್ ಆಗಿರ್ಬೋದು ಅಥವಾ ಫೇಸಿಂದು ಸ್ಟ್ರಕ್ಚರ್ ಆಗಿರ್ಬೋದು, ಇವಾಗ ಚೀನಾದವರೇ ತೊಗೊಳ್ಳಿ ಅಲ್ವಾ, ಎಲ್ಲ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ? ಅಲ್ಲಿನ ಒಂದು ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಸುತ್ತಮುತ್ತಲಿನ ಗುಣಲಕ್ಷಣಕ್ಕೆ ಹೊಂದ್ಕೊಂಡಿರ್ತೀವಿ. ಒಂದು ಪ್ರಭೇದ ಅಲ್ಲಿನ ಸುತ್ತಮುತ್ತಲಿನ ಗುಣಲಕ್ಷಣಕ್ಕೆ ಹೊಂದ್ಕೊಂಡು ಅನುವಂಶೀಯವಾಗಿ ವಿಶೇಷ ಭಿನ್ನ ಗುಣವನ್ನು ಹೊಂದಿರ್ತಾವಲ್ಲ, ಅಂತಹ ಒಂದು ಪ್ರಭೇದದ ಜೀವ ಸಂದಣಿಗೆ ಏನಂತ ಕರಿತೀವಿ? ಎಕೋಟೈಪ್ ಅಂತ ಕರಿತೀವಿ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ನೀವೇನು ಮಾಡಬೇಡಿ. ಎಕೋಟೈಪು ಇಲ್ಲಿನ ಜನ ಟೈಪು, ಇವರು ಒಂಥರ ಆಗಿರ್ತಾರೆ ಟೈಪ್. ನೆಕ್ಸ್ಟ್ ಆಫ್ರಿಕಾದಲ್ಲಿರೋ ಟೈಪ್ 2 ಅಂತ ನೆನ್ಪಿಟ್ಕೊಳ್ಳಿ ಅಲ್ವಾ? ಚೀನಾದಲ್ಲಿರೋರು ಆಲ್ರೆಡಿ ಟೈಪ್ 3. ಸೊ ಇದನ್ನ ನಾವೇನಂತ ಕರಿತೀವಿ? ಡಿಫ್ರೆಂಟ್ ಟೈಪ್ಸ್ ಇದೆ, ಆದರೆ ಮನುಷ್ಯರೆಲ್ಲ ಒಂದೇ ಅಲ್ವಾ? ಯಾಕೆ? ಅಲ್ಲಿನ ಒಂದು ಮಣ್ಣು ಆಗಿರ್ಬೋದು, ನೀರು, ಟೆಂಪ್ರೇಚರ್, ಅದಕ್ಕೆ ಅಲ್ಲಿನ ಗುಣಲಕ್ಷಣಕ್ಕೆ ಹೊಂದ್ಕೊಂಡು ಅಲ್ಲಿನ ಒಂದು ಪ್ರಭೇದ ಏನಾಗ್ತಾ ಹೋಗುತ್ತೆ? ಚೇಂಜಸ್ ಆಗ್ತಾ ಹೋಗುತ್ತೆ ಅದ್ರದ್ದು ಗುಣಲಕ್ಷಣ. ಅದನ್ನ ನಾವೇನಂತ ಕರಿತೀವಿ? ಎಕೋಟೈಪ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಕಮ್ಯುನಿಟಿ ಅಂದರೆ ಏನು? ಕಮ್ಯುನಿಟಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದಕ್ಕಿಂತ ಕೆಳಗಡೆ ಯಾವ್ದು ಬರುತ್ತೆ ಅಂದರೆ ಪ್ರಭೇದ ಬರುತ್ತೆ. ಓಕೆನಾ? ಪ್ರಭೇದ ಅಂದರೆ ಏನಿಲ್ಲ, ಅತಿ ಚಿಕ್ಕ ಒಂದು ಪರಿಸರ ವ್ಯವಸ್ಥೆಯಲ್ಲೇ ಅತಿ ಚಿಕ್ಕ ಘಟಕ, ಅಂದರೆ ಫಸ್ಟ್ನೇ ಸ್ಟೇಜಲ್ಲಿ ಇರೋದೇ ಅದು. ನೆಕ್ಸ್ಟ್ ಬರೋದು ಯಾವುದು ಅಂತ ಅಂದರೆ ಜೀವಿ ಸಂದಣಿ. ಈ ಪ್ರಭೇದಗಳ ಗುಂಪು, ಇವಾಗ ಮನುಷ್ಯ ಒಬ್ಬ ಇದ್ದಾನೆ, ಆಮೇಲೆ ಈ ಮನುಷ್ಯದ ಒಂದು ಗುಂಪು, ಇದನ್ನ ಜೀವಿ ಸಂದಣಿ ಅಂತ ಕರಿತೀವಿ. ಜೀವಿ ಸಂದಣಿ ಅಂದರೆ ಏನಿಲ್ಲ, ಪಾಪ್ಯುಲೇಷನ್. ಓಕೆನಾ? ಈ ಪಾಪ್ಯುಲೇಷನ್ನ ನೆಕ್ಸ್ಟು ಡಿಫ್ರೆಂಟ್ ಪಾಪ್ಯುಲೇಷನ್. ಇವಾಗ ನಂದು ಮನುಷ್ಯದ ಕೌಂಟ್ ಮಾಡ್ತೀವಿ. ಇವಾಗ ಕಾಡಲ್ಲಿ ಜಿಂಕೆಗಳಿದ್ದಾವೆ. ಓಕೆನಾ? ಜಿಂಕೆ, ಸಿಂಹ. ಓಕೆನಾ? ಈ ಥರ ಎಲ್ಲನೂ ಸೇರಿಬಿಟ್ಟು ಏನು ಮಾಡ್ತೀವಿ? ಅದನ್ನ ನಾವು ಕಮ್ಯುನಿಟಿ ಅಂತ ಕರಿತೀವಿ, ಸಮುದಾಯ. ಓಕೆನಾ? ಸಮುದಾಯ. ನೆಕ್ಸ್ಟ್ ಈ ಸಮುದಾಯ ಆದಮೇಲೆ ಬರೋದೇ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದರೆ ಏನೂ ಅಲ್ಲ, ಸಿಂಪಲ್. ಎಕೋಸಿಸ್ಟಮ್ ಅಂದರೆ ಒಂದೇ, ಎಲ್ಲ ಥರ ಪ್ರಾಣಿಗಳು, ಎಲ್ಲ ಥರ ಸಮುದಾಯದ ಜೀವಿಗಳು ಅಜೈವಿಕ ಘಟಕಗಳೊಂದಿಗೆ. ಇವಾಗ ಎಕ್ಸಾಂಪಲ್, ನಾನು ಬದುಕಿಬಿಟ್ಟಿದ್ದೀನಿ ಅಂದರೆ ನನಗೆ ಬದುಕೋಕ್ಕಾಗಲ್ಲ. ನೀರು, ಗಾಳಿ ಎಲ್ಲನೂ ಇದ್ದರೆ ಮಾತ್ರ ಒಬ್ಬ ಮನುಷ್ಯ ಬದುಕೋದಕ್ಕಾಗೋದು. ಆ ಥರ ಅಜೈವಿಕ ಅಂಶಗಳನ್ನ ಯೂಸ್ ಮಾಡಿಕೊಂಡು ಜೈವಿಕ ಅಂಶಗಳು ಬದುಕ್ತಾವಲ್ಲ, ಆ ಒಂದು ಪರಿಸರ ವ್ಯವಸ್ಥೆಗೆ ಎಕೋಸಿಸ್ಟಮ್ ಅಂತ ನಾವು ಕರಿತೀವಿ. ನೀವು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟು ಬರೋದು ಪ್ರಭೇದ. ಪ್ರಭೇದಗಳ ಒಂದು ಗುಂಪಿಗೆ ನಾವೇನಂತ ಕರಿತೀವಿ? ಪಾಪ್ಯುಲೇಷನ್. ಇವಾಗ ಎಲ್ಲ ಮನುಷ್ಯರನ್ನ ಕೌಂಟ್ ಮಾಡಿದರೆ ಏನಂತ ಕರಿತೀವಿ ನಾವು? ಪಾಪ್ಯುಲೇಷನ್, ಜನಸಂಖ್ಯೆ ಅಂತ ಕರಿತೀವಲ್ವ, ಹಂಗೆ. ನೆಕ್ಸ್ಟು ಆ ಒಂದು ಡಿಫ್ರೆಂಟು, ಇವಾಗ ನಾವು ಮನುಷ್ಯರಿದ್ದೀವಿ, ಹಂಗೆ ಬೇರೆ ಥರ ಪ್ರಾಣಿಗಳ್ನ ಕೌಂಟ್ ಮಾಡ್ತೀನಿ, ಜಿಂಕೆಗಳ್ನ ಕೌಂಟ್ ಮಾಡ್ತೀನಿ, ನೆಕ್ಸ್ಟು ಸಿಂಹಗಳು ಕೌಂಟ್ ಮಾಡ್ತೀನಿ. ಅವೆಲ್ಲ ಸೇರಿ ಒಂದು ಜಾಗದಲ್ಲಿ ಇರ್ತದಲ್ಲ, ಅದನ್ನ ಸಮುದಾಯ, ಕಮ್ಯುನಿಟಿ ಅಂತ ಕರಿತೀವಿ. ಓಕೆನಾ?
ಪಾಪ್ಯುಲೇಷನ್ ಅಂದರೆ ಗೊತ್ತಾಯಿತು, ಕಮ್ಯುನಿಟಿ ಅಂದರೆ ಗೊತ್ತಾಯಿತು. ಈ ಕಮ್ಯುನಿಟಿನೂ ಸೇರಿಬಿಟ್ಟಾಗೋದೇ ಎಕೋಸಿಸ್ಟಮ್. ಇಷ್ಟು ಅರ್ಥ ಆಯ್ತಲ್ವ? ನೀವು ಈಗ ಕೇಳಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಗೊಂದಲ ಅನ್ನಿಸ್ಬೋದು. ಬಟ್ ಎಕ್ಸಾಮಲ್ಲಿ ಕೊಟ್ಟಾಗ ನೀವು ಸಿಂಪಲಾಗಿ ಸುಮ್ಮನೆ ಕೇಳಿಸ್ಕೊಂಡಿದ್ರೂ ಹೇಗೋ ಒಂದು ಟಿಕ್ ಹಾಕ್ತೀರಾ. ಓ, ಬಯಮ್ ಅಂದರೆ ಹೀಗೆಪ್ಪ, ಬಯಮ್ ಅಂದರೆ ಏನಿಲ್ಲ, ಸಸ್ಯ ಸಂಕುಲ ಮತ್ತು ಪ್ರಾಣಿ ಸಂಕುಲ ಎಲ್ಲ ಇರೋವಂಥ ಒಂದೇ ಸೇಮ್ ವಾತಾವರಣ ಇರೋಂತಹ ಅಲ್ವಾ, ಒಂದೇ ಥರದ ವಾತಾವರಣ ಇರೋದನ್ನ ಬಯೋಮ್ ಅಂತೀವಿ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಎಕೋ ಟೈಪ್ ಅಂದರೆ ಏನು ನೆನ್ಪಿಟ್ಕೊಬೇಡಿ, ಜಸ್ಟು ಎಲ್ಲ ಥರ ಟೈಪ್ಸ್ ಇರೋವಂಥ ನಮ್ಮ ಜನಸಂಖ್ಯೆನೇ ನೆನ್ಪಿಟ್ಕೊಂಬಿಡಿ. ನಾವು ಹೇಗಿದ್ದೀವಿ, ಆಫ್ರಿಕಾದವ್ರು ಹೇಗಿದ್ದಾರೆ, ಇಷ್ಟು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಕಮ್ಯುನಿಟಿ ಅಂದರೆ ಏನಿಲ್ಲ, ಸಿಂಹ ಮತ್ತು ಜಿಂಕೆ ಇಷ್ಟು ಕೌಂಟ್ ಮಾಡಿಟ್ಕೊಳ್ಳಿ. ಡಿಫ್ರೆಂಟ್ ಇರೋವಂಥ ಏನೋ ಒಂದು ಗುಂಪುನ ನಾವೇನಂತ ಇವಾಗ ಕಾಡು ಅಂತ ನೆನ್ಪಿಟ್ಕೊಳ್ಳಿ. ಕಮ್ಯುನಿಟಿ ಅಂದರೆ ಒಂದು ಸಮುದಾಯ ಅಷ್ಟೇ. ಪಾಪ್ಯುಲೇಷನ್ ಅಂದರೆ ಒಂದೇ ಥರದ ಪ್ರಭೇದಗಳನ್ನ ಕೌಂಟ್ ಮಾಡ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ, ಪಾಪ್ಯುಲೇಷನ್ ಅಂತ ಕರಿತೀವಿ. ಅತಿ ಚಿಕ್ಕ ಘಟಕ ಯಾವುದು ಅಂತ ಕೇಳ್ತಾರೆ, ಪ್ರಭೇದ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಿದು ಬೇಸಿಕ್ಕು. ಒಂದು ಪರಿಸರ ವಿಜ್ಞಾನದಲ್ಲಿ ನಮಗೆ ತಿಳಿದಿರೋ ಏನೋ ಈ ಒಂದು ವಿಷಯಗಳನ್ನ ನೀವು ತಿಳ್ಕೊಂಡಿರಲೇಬೇಕು. ಓಕೆನಾ? ಈಗ 3ನೇ ಪ್ರಶ್ನೆಗೆ ಹೋಗೋಣ. ಎಕೋ ಟೈಪ್ ಅಂತ ಅಂದರೆ ನೀವೇ ನೆನಪು ಮಾಡ್ಕೊಳ್ಳಿ ಏನು ಹೇಳಿದ್ದೆ ಅಂತ. 2 ಅಥವಾ ಅದಕ್ಕಿಂತ ಹೆಚ್ಚಿನ ಪರಿಸರ ಜೀವಿ ವ್ಯವಸ್ಥೆಯು ನಡುವೆ ಸ್ಥಿತ್ಯಂತರ ವಲಯವನ್ನು ಏನೆಂದು ಕರಿತೀವಿ? ಏನೂ ಇಲ್ಲ. ಈಗ ಎಕ್ಸಾಂಪಲ್ ನೋಡಿ, ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಂತ ಹೇಳಿದರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಪರಿಸರ ಜೀವಿ ವ್ಯವಸ್ಥೆಯ ನಡುವಿನ ಸ್ಥಿತ್ಯಂತರ ವಲಯ ಅಂದರೆ ಏನಿಲ್ಲ, ಇಲ್ಲೊಂದು ವಲಯ ಇದೆ, ನೆಕ್ಸ್ಟು ಇಲ್ಲೊಂದು ವಲಯ ಇದೆ ಅಂದ್ಕೊಳ್ಳಿ. ಓಕೆನಾ? ಇದು ವಲಯ 1, ಇದು ವಲಯ 2. ಇವೆರಡರ ಮಧ್ಯೆ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ ಅಂತ ಕೇಳಿದೆ. ಸ್ಥಿತ್ಯಂತರ ವಲಯ ಇದನ್ನೇನು ಅನ್ನಲ್ಲ, ಎಕೋ ಟೋನ್ ಅಂತ ಕರಿತೀವಿ. ಟೋನ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಟೋನ್ ಅಂದರೆ ಒಂದು ಚಿಕ್ಕ ಜಾಗ ಅಷ್ಟೇ ನೆನ್ಪಿಟ್ಕೊಳ್ಳಿ. ಓಕೆನಾ? ಎಕ್ಸಾಂಪಲ್ ಹೇಗೆ, ಇಲ್ಲೇನಾಗಿದೆ, ಭೂಮಿ ಇದೆ ಅಂದ್ಕೊಳ್ಳಿ. ಭೂಮಿ, ಇಲ್ಲಿ ಏನಾಗಿದೆ, ಸಾಗರ. ಇವೆರಡರ ಮಧ್ಯೆ ಏನೋ ಇರುತ್ತಲ್ಲ ಜಾಗ ಡಿವೈಡ್ ಮಾಡೋದಕ್ಕೆ, ಇದು ತುಂಬ ಚಿಕ್ಕದಾಗಿರುತ್ತೆ. ಓಕೆನಾ? ಇಲ್ಲಿ ಏನೋ ಬದುಕಂಥ ಜೀವಿಗಳ ಬಗ್ಗೆ ಕೌಂಟ್ ಮಾಡ್ತಾ ಇರ್ತಾರೆ. ಸೊ ಇದನ್ನ ಏನಂತ ಕರೀತಾರೆ, ಎಕೋ ಟೋನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು ಸಿನೆಕಾಲಜಿ ಅಂದರೆ ಏನು? ಎಕೋ ಟೋನ್ ಅಂದರೆ ಅರ್ಥ ಆಯ್ತಲ್ಲ, ಜಸ್ಟ್ ಹಿಂಗೆ ಡಿವೈಡ್ ಮಾಡ್ಕೊಂಬಿಡಿ. ಹಿಂಗೆ ಡಿವೈಡ್ ಮಾಡಿ ಈ ಮಧ್ಯದ ಜಾಗ ಏನಿದೆಯೋ ಅದೇ ಎಕೋ ಟೋನ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಇದು ಭೂಮಿ ಇರುತ್ತೆ ಅಂದ್ಕೊಳ್ಳಿ, ಸಾಗರ ಇರುತ್ತೆ ಅಂದ್ಕೊಳ್ಳಿ, ಮಧ್ಯೆ ಈ ಮ್ಯಾಂಗ್ರೋ ಅರಣ್ಯಗಳಾಗಿರ್ಬೋದು ಅಲ್ವಾ, ಅಥವಾ ನದಿ ತೀರಗಳಾಗಿರ್ಬೋದು, ಅಲ್ಲಿ ಬೆಳೆಯುವಂಥ ಸಸ್ಯಗಳ ಅಂಥದ್ದನ್ನ ಕೌಂಟ್ ಮಾಡ್ತಾ ಇರ್ತಾರೆ. ಇದನ್ನ ಎಕೋ ಟೋನ್ ಅಂತಾರೆ. ತುಂಬ ಇಂಪಾರ್ಟೆಂಟ್. ಇದು ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಸಿನೆಕಾಲಜಿ ಅಂದರೆ ಏನು? ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. 2 ಟೈಪ್ಸ್ ಬರುತ್ತೆ. ಒಂದು ಏನಾದರೂ ಕೌಂಟ್ ಮಾಡ್ತಾ ಇದ್ದೀವಿ ನಾವು ಅಂದರೆ ಜೀವಿ ಪರಿಸರ ಶಾಸ್ತ್ರದಲ್ಲಿ 2 ಥರವಿದೆ ಬರುತ್ತೆ. ಏನಂದರೆ ಅಟೆಕಾಲಜಿ ಮತ್ತು ಸಿನೆಕಾಲಜಿ. ಏನು? ಅಟೆಕಾಲಜಿ, ಇನ್ನೊಂದು ಸಿನೆಕಾಲಜಿ. ಓಕೆನಾ? ಅಟೆಕಾಲಜಿ ಅಂದರೆ ಏನಿಲ್ಲ, ಒಂದೇ ಥರದ ಪ್ರಭೇದ ಬಗ್ಗೆ ಏನು ಕೌಂಟ್ ಮಾಡೋದು. ಸಿನೆಕಾಲಜಿ ಅಂದರೆ ಅಲ್ಲಿಂದ ಒಂದು ಸಮುದಾಯದಲ್ಲಿ ಒಟ್ಟು ಒಂದಕ್ಕಿಂತ ಹೆಚ್ಚು ಪ್ರಭೇದಗಳನ್ನ ಕೌಂಟ್ ಮಾಡೋದನ್ನ ನಾವು ಏನಂತ ಕರಿತೀವಿ, ಸಿನೆಕಾಲಜಿ ಅಂತ ಕರಿತೀವಿ. ಅಂದರೆ ಫಸ್ಟ್ ಬರುತ್ತೆ. ಸೊ ಅದು ಒಂದಂತ ನೆನ್ಪಿಟ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ನೋಡಿ, ಈ ಅಟೆಕಾಲಜಿಗೆ ಎಕ್ಸಾಂಪಲ್ ಏನಪ್ಪ ಅಂತ ಅಂದರೆ ಬರೀ ಜಿಂಕೆ ಬಗ್ಗೆ ಕೌಂಟ್ ಮಾಡೋದು. ಓಕೆನಾ? ಇಲ್ಲಿ ಕಾಡಲ್ಲಿರೋಂಥ ಪ್ರತಿಯೊಂದು ಪ್ರಾಣಿಗಳನ್ನ ನಾವು ಕೌಂಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಸಿನೆಕಾಲಜಿ ಅಂತ ಕರಿತೀವಿ. ಇಷ್ಟೇ ನೆನ್ಪಿಟ್ಕೊಳ್ಳಿ. ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಸಿನೆಕಾಲಜಿ ಮತ್ತು ಅಟೆಕಾಲಜಿ ಅಂತ ಬಂದಿದೆ. ಸೊ ಒಂದೇ ಒಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಒಂದು ಪ್ರಭೇದ ಅಷ್ಟೇ, ಒಂದು ಪ್ರಭೇದ ಬಗ್ಗೆ ಅಧ್ಯಯನ ಮಾಡೋದನ್ನೇ ಅಟೆಕಾಲಜಿ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಪ್ರಭೇದಗಳ ಬಗ್ಗೆ ಅಧ್ಯಯನ ಮಾಡೋದು ಸಿನೆಕಾಲಜಿ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋದು ಬಯೋ ಇಂಡಿಕೇಟರ್. ಹೆಸರಲ್ಲೇ ಇದೆ ಬಯೋ ಇಂಡಿಕೇಟರ್. ಓಕೆನಾ? ಏನಂದರೆ ಈ ಪರಿಸರ, ಬಯೋ ಅಂದರೆ ಈ ಒಂದು ಪರಿಸರನ ಏನಾದರೂ ವೇರಿಯೇಷನ್ ಆಗಿರುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗೋದು ಅಥವಾ ಏನೋ ಒಂದು ಬದಲಾವಣೆ ಆಗಿರೋದನ್ನ ತೋರಿಸುತ್ತಲ್ಲ, ಇಂಡಿಕೇಟ್ ಮಾಡುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದರೆ ಬಯೋ ಇಂಡಿಕೇಟರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಇಂಡಿಕೇಟರ್ ಇಲ್ಲಿ ಮಿಸ್ ಆಗಿದೆ ಏನೋ ಅಂದ್ಕೋಬೇಡಿ. ಫಸ್ಟು ಬಯೋ ಇಂಡಿಕೇಟರಲ್ಲಿ ಎಕ್ಸಾಂಪಲ್ ಯಾವುದ್ಯಾವುದು? ಮುಂಚೆ ಶುದ್ಧ ನೀರು ಇದೆ ಅಂತ ಅಂದರೆ ನಾವು ಒಂದೇ ನೋಡ್ತಾ ಇದ್ವಿ, ಬಸವನ ಹುಳು. ಶುದ್ಧ ನೀರು ಇದೆ ಅಂದರೆ ಬಸವನ ಹುಳು ಇದಾವಂತ. ಇವಾಗ ಎಲ್ಲಿ ನೋಡಿದರೂ ಕಲುಷಿತ ನೀರು ಅಲ್ವಾ. ಬಸವನ ಹುಳು ಜಾಸ್ತಿ ಕಾಣಿಸಲ್ಲ. ಮುಂಚೆ ಎಲ್ಲ ಹೇಗೆ ಕಾಣಿಸೋವು, ಮಳೆ ಬಂದಿದೆ ಸಾಕು ಬಸವನ ಹುಳು ಏನು ರೋಡಲ್ಲೆಲ್ಲ ಹಂಗೆ ಓಡಾಡ್ತಾ ಇದ್ದು ನಮ್ಮ ಒಂದು ಹಿಂದ್ಲು ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ. ಇವಾಗ ಬಸವನ ಹುಳು ನೋಡೋದೇ ಅಪರೂಪ ಆಗಿಬಿಟ್ಟಿದೆ. ಆದ್ದರಿಂದ ಆ ಥರ ಟೆಂಪ್ರೇಚರ್ ಚೇಂಜಸ್ ಆಗಿರೋದಾಗಿರ್ಬೋದು, ಕಲುಷಿತ ವಾತಾವರಣ ಆಗಿರ್ಬೋದು, ಆ ಥರ ಇಂಡಿಕೇಟ್ ಮಾಡೋವಂಥ
ಜೀವಿ ಸಮುದಾಯಗಳಾಗಿರ್ಬೋದು, ಜೀವಿಗಳಾಗಿರ್ಬೋದು, ಯಾವುದೇ ಒಂದು ಪ್ರಭೇದ ಬಗ್ಗೆ ಹೇಳೋದನ್ನ ನಾವೇನಂತ ಕರಿತೀವಿ, ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಇಷ್ಟು ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕಾಗಿರೋಂತಹ ವಿಷಯಗಳು. ಮುಂದಿನ ಪ್ರಶ್ನೆನ ಪುನೀತ್ ಸರ್ ಅವರು ತಗೊಳ್ತಾರೆ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದು ನಾವು 4ನೇ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಪರಿಸರ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು? ಯಾಕಂದರೆ ನಾವು ಇಂದಿನ ಟಾಪಿಕ್ ಯಾವುದು? ಪರಿಸರ ಅಧ್ಯಯನದ ಬಗ್ಗೆ ತಿಳ್ಕೊಳ್ತಾ ಇರೋದ್ರಿಂದ ಈ ಬೇಸಿಕ್ ಅಂಶಗಳನ್ನು ಕಂಪಲ್ಸರಿ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಈ ಪರಿಸರ ಎಂಬ ಪದ ಒಂದು ಯಾವ ಭಾಷೆಯಿಂದ ಬಂತು ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಒಂದು ಫ್ರೆಂಚ್ ನೋಡಿ ಇಲ್ಲಿ ಪಾ ಇದೆ, ಇಲ್ಲೂ ಪಾ ಇದೆ, ಫ್ರೆಂಚ್ ಅಂತ ನೀವು ನೆನ್ಪಿಡ್ಕೋಬೇಕು. ಪರಿಸರ ಎಂಬ ಪದ ಫ್ರೆಂಚ್ ಭಾಷೆಯಿಂದ ಬಂದಿರುತ್ತೆ. ಈ ಫ್ರೆಂಚ್ ಅಂತ ಬಂದಾಗ ನಮಗೆ ಎಕ್ಸಾಂಪಲ್ ಏನು? ಪರಿಸರ ಡೆಫಿನೇಷನ್ ಅಂದರೆ ಏನು? ನಮ್ಮ ಜೀವಿಗೆ ಅಂದರೆ ಒಂದು ಜೀವಿಯು ಸುತ್ತಮುತ್ತಲಿನ ಹಾಗೂ ಅದರ ಮೇಲೆ ಬೀರುವಂತಹ ಪರಿಣಾಮದ ಎಲ್ಲ ಅಂಶಗಳನ್ನು ನಾವು ಒಟ್ಟಾರೆಯಾಗಿ ಪರಿಸರ ಅಂತ ಕರಿತಾ ಬರ್ತೀವಿ. ಅದ್ರ ಡೆಫಿನೇಷನ್ ನಮಗೆ ಇಂಪಾರ್ಟೆಂಟ್ ಇರಲ್ಲ, ಜಸ್ಟ್ ಒಮ್ಮೆ ಆಡಿಯೋ ಕೇಳಿಸ್ಕೊಂಡಿದ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಬಟ್ ಪರಿಸರ ಎಂಬ ಪದ ಯಾವ ಭಾಷೆಯಿಂದ ಬಂತು ಅಂತ ಪ್ರಶ್ನೆ ಕೇಳ್ಬಿಡ್ತಾನೆ. ಫ್ರೆಂಚ್ ಭಾಷೆಯಿಂದ ಬಂದಿರುತ್ತೆ. ಈ ಪರಿಸರ ಎಂಬ ಪದಕ್ಕೆ ನಮಗೆ ಅರ್ಥವನ್ನು ಸೂಚಿಸಿದವರು ಅಥವಾ ಮೊದಲ ಬಾರಿಗೆ ಪರಿಸರ ಎಂಬ ಒಂದು ಪದವನ್ನು ಮೊದಲ ಬಾರಿಗೆ ಬಳಸಿದ್ಯಾರು ಅಂತ ಎಕ್ಸಾಮಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ. ಸೊ ಅದಕ್ಕೆ ಸರಿ ಉತ್ತರ ಬಂದು ಕಾರ್ಲೈಲ್. ಓಕೆ, ಪರಿಸರ ಎಂಬ ಪದವನ್ನು ಮೊದಲ ಬಾರಿಗೆ ಸೃಷ್ಟಿ ಮಾಡಿದ್ದು ಕಾರ್ಲೈಲ್ ಎಂಬ ವ್ಯಕ್ತಿ. ಇದನ್ನು ಥಾಮಸ್ ಕಾರ್ಲೈಲ್ ಅಂತಲೂ ಸಹ ಇವ್ರನ್ನ ಕರೀತಾರೆ ಸ್ನೇಹಿತರೆ. ಮೊದಲ ಬಾರಿಗೆ ಪರಿಸರ ಎಂಬ ಪದವನ್ನು ಬಳಸಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಥಾಮಸ್ ಕಾರ್ಲೈಲ್ ಅಂತ ನೋಡಿ, ಇದು ಉತ್ತರ ಆಗಿರ್ತದೆ. ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ, ಅದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಮಗೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಪದಗಳನ್ನು ನೋಡ್ತಾ ಬರೋದಾದರೆ ಇಲ್ಲಿ ನೋಡಿ, ನಮಗೆ ಆಪ್ಷನ್ಗಳು 4 ಇದ್ದೀವಿ. 4 ಎನ್ವೈರ್ನ್ಮೆಂಟಿಗೆ ಸಂಬಂಧಪಟ್ಟಂತೆ ಬಹುಮುಖ್ಯ ಅಂಶಗಳನ್ನು ನಾನು ಕೊಟ್ಟಿರ್ತೀನಿ ಯಾವಾಗಲೂ. ಈ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅಂತ ಇದೆಯಲ್ಲ, ಇವ್ರನ್ನ ಫಾದರ್ ಆಫ್ ಎಕಾಲಜಿ ಅಂತ ಕರಿತೀವಿ. ಫಾದರ್ ಆಫ್ ಎಕಾಲಜಿ ಯಾರು? ಫಾದರ್ ಆಫ್ ಎಕಾಲಜಿ ಯಾರು ಅಂತ ಕೇಳಿದರೆ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್. ಹಾಗಾದರೆ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ನ ಇನ್ನೂ ಎಲ್ಲೋ ಕೇಳಿದ್ದೀವಲ್ಲ ಸರ್ ಅಂತ ನೆನಪು ಬರ್ಬೋದು ನಿಮಗೆ. ಇವರು ಜಿಯೋಗ್ರಫಿಗೂ ಸಂಬಂಧಪಟ್ಟಿರ್ತಾರೆ ಸ್ನೇಹಿತರೆ. ಓಕೆ, ಏನು ಜಿಯೋಗ್ರಫಿ ಅಂತ ಬಂದಾಗ ಈ ಒಂದು ಆಧುನಿಕ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ, ಅಥವಾ ಮಾಡ್ರನ್ ಜಿಯೋಗ್ರಫಿ ಫಾದರ್ ಯಾರು ಅಂತ ಕೇಳಿದರೆ ಅದು ಸಹ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವರೇ ಆಗಿರ್ತಾರೆ. ಮತ್ತು ನಮಗೆ ಈ ಭೂಗೋಳಶಾಸ್ತ್ರದ ಪಿತಾಮಹ ನಿಮ್ಗೆ ಗೊತ್ತು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಭೂಗೋಳಶಾಸ್ತ್ರದ ಪಿತಾಮಹ ಬಂದು ಎರಟೋಸ್ತಾನಿಸ್ ಆಗಿರ್ತಾರೆ. ಕನ್ಫ್ಯೂಷನ್ ಆಗ್ಬಾರ್ದು. ಇನ್ನು ಇತಿಹಾಸದ ಪಿತಾಮಹ ಬಂದು ಹೆರೋಡಟಸ್, ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಹೆರೋಡಟಸ್ ಆಗಿರ್ತಾರೆ ಸ್ನೇಹಿತರೆ. ನಮಗೆ ನೋಡಿ, ಎರಟೋಸ್ತಾನಿಸ್ ಅಂದರೆ ಭೂಗೋಳಶಾಸ್ತ್ರದ ಪಿತಾಮಹ, ಹೆರೋಡಟಸ್ ಅಂದರೆ ಇತಿಹಾಸದ ಪಿತಾಮಹ ಆಗಿರ್ತಾರೆ. ಮಾಡ್ರನ್ ಭೂಗೋಳಶಾಸ್ತ್ರದ ಅಥವಾ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕೇಳಿದರೆ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವರಾಗಿರ್ತಾರೆ. ಎಕಾಲಜಿಯ ಪಿತಾಮಹ ಯಾರು ಅಂತ ಕೇಳಿದರೆ ಅದನ್ನು ಸಹ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಆಗಿರ್ತಾರೆ ಸ್ನೇಹಿತರೆ. ಹಾಗಾದರೆ ಎಕಾಲಜಿ ಅಂತ ಬಂತು. ಹಾಗಾದರೆ ಎನ್ವೈರ್ನ್ಮೆಂಟಿಗೂ ಎಕಾಲಜಿಗೂ ಏನು ಡಿಫ್ರೆನ್ಸಸ್ ಸರ್? ಅದನ್ನು ಸಹ ನೀವು ಒಂದು ಬೇಸಿಕ್ ಅಂಶಗಳನ್ನು ತಿಳ್ಕೊಂಡಿರಬೇಕು. ಓಕೆ, ಎನ್ವೈರ್ನ್ಮೆಂಟ್ ಅಂತ ಬಂದಾಗ ನಮಗೆ ಒಂದು ಜೀವಿಯ ಸುತ್ತಮುತ್ತಲಿನಲ್ಲಿರುವ ಮತ್ತು ಅದರ ಮೇಲೆ ಪರಿಣಾಮ ಬೀರುವಂತಹ ಎಲ್ಲ ಅಂಶಗಳನ್ನು ನಾವು ಎನ್ವೈರ್ನ್ಮೆಂಟ್ ಅಂತ ಕರಿತೀವಿ. ಎಕಾಲಜಿ ಅಂದರೆ ಏನು? ಸಜೀವಗಳ ಪರಸ್ಪರ ಸಂಬಂಧಗಳನ್ನು ಮತ್ತು ಪರಿಸರದೊಂದಿಗೆ ಸಜೀವಗಳ ಸಂಬಂಧವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ. ಏನು ಈ ಪರಿಸರ ಜೊತೆಗೆ ಏನು ಸಜೀವ ಅಂತ ಬರ್ತಾವಲ್ಲ, ಜೀವ ಇರುವಂಥವು, ಅವುಗಳ ಜೊತೆ ಏನು ಜೀವ ಇರುವಂತಹ ವಸ್ತುಗಳ ಜೊತೆ ಏನು ಸಂಬಂಧವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತೀವಲ್ಲ ಅದನ್ನು ನಾವು ಎಕಾಲಜಿ ಅಂತ ಕರಿತೀವಿ. ಈ ಎಕಾಲಜಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಸ್ನೇಹಿತರೆ. ಇದು ನೋಡಿ, ಆರ್ನೆಸ್ಟ್ ಏಕಲ್ ಅಂತ ಇದನ್ನಲ್ಲ, ಈತ ಮೊದಲ ಬಾರಿಗೆ ಎಕಾಲಜಿ ಎಂಬ ಪದವನ್ನು ನಮಗೆ ತಿಳಿಸ್ಕೊಟ್ಟಿರ್ತಾನೆ. ಇದು ತುಂಬಾ ಇಂಪಾರ್ಟೆಂಟು. ಇದನ್ನು ಸಹ KPSC PSC ಸಹ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಎಕಾಲಜಿ ಎಂಬ ಪದವನ್ನು ನಮಗೆ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದರೆ ಆರ್ನೆಸ್ಟ್ ಐಕಲ್. ಓಕೆ, ಯಾರು? ಆರ್ನೆಸ್ಟ್ ಐಕಲ್. ಇದೆ ನೋಡಿ, ಆಪ್ಷನ್ ಸಿ ಅದಕ್ಕೆ ಸರಿ ಉತ್ತರ ಆಗಿರ್ತದೆ. ಅಂದರೆ ಯಾವುದಕ್ಕೆ? ಎಕಾಲಜಿ ಎಂಬುದಕ್ಕೆ ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ನಮಗೆ ಎಕಾಲಜಿ ಎಂಬ ಪದ ರಚಿಸಿದವರು ಪರಿಸರ ವಿಜ್ಞಾನದ ಪಿತಾಮಹ ಅಂತ ನಾವು ಸಹ ಕರಿತಾ ಬರ್ತೀವಿ. ಯಾರನ್ನ? ಆರ್ನೆಸ್ಟ್ ಐಕಲ್ ಅವ್ರನ್ನ ಕರಿತಾ ಬರ್ತೀವಿ. ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀನಿ, ಇದು ಭಾರತೀಯನ ಹೆಸರು. ಏನಿದು, ಏನಕ್ಕೆ ಕೊಟ್ಟಿದ್ದೀನಿ ಅನ್ನೋದು ಸಹ ನೀವು ಮಾಹಿತಿಯನ್ನು ತಿಳ್ಕೊಬೇಕು. ಹೇಗೆ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟನ್ನು ಎಕಾಲಜಿಯ ಪಿತಾಮಹ ಅಂತ ಕರಿತೀವೋ ಅದೇ ರೀತಿ ಭಾರತದ ಎಕಾಲಜಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳ್ತೇನೆ. ಭಾರತದ ಎಕಾಲಜಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿದರೆ ಅದು ರಾಮದೇವ್ ಮಿಶ್ರಾ ಅವರಾಗಿರ್ತಾರೆ. ತುಂಬಾ ಇಂಪಾರ್ಟೆಂಟ್. ನೋಡಿ, 4 ಜನನೂ ಸಹ ಪರ್ಸ್ನಾಲಿಟಿಗಳು ನಮಗೆ ಪರಿಸರ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವುಗಳ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ಬೇಕು. ಯಾವ ರೀತಿ ಬೇಕಾದರೂ ಅವ್ರು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರಲಿ, ಈಸಿಯಾಗಿ ಉತ್ತರಿಸ್ತಾ ಹೋಗ್ಬೋದು. ಏನು PSI ಮತ್ತು PC ಜಾಸ್ತಿ ಫೋಕಸ್ ಮಾಡ್ತಿರುವಂತಹ ಅಂಶಗಳು ಇವಾಗಿರ್ತವೆ ಸ್ನೇಹಿತರೆ. ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಯಾವ ರೀತಿ ಕೇಳ್ತಾನೆ, ಎಕಾಲಜಿ ಡೆಫಿನೇಷನನ್ನು ಕೇಳ್ತಾ ಬರ್ಬೋದು. ಮತ್ತು ಜೀವ ಪರಿಸರ ವ್ಯವಸ್ಥೆಯ ಮಜಲುಗಳು ಅಂತ ಬರ್ತವೆ. ಏನು ಈ ತ್ರಿವೇಣಿ ಅವರು ಹೇಳಿದಾರಲ್ಲ, ಪಾಪ್ಯುಲೇಷನ್ ಆಗಿರ್ಬೋದು, ಎಕೋಟೋನ್ ಆಗಿರ್ಬೋದು, ಎಕೋ ಸ್ಪೀಶೀಸ್ ಆಗಿರ್ಬೋದು,
ಬಯೋಮ್ ಆಗಿರ್ಬೋದು, ಮತ್ತು ನಮಗೆ ಬಯೋಸ್ಪಿಯರ್ ಅಂತ ಮುಂದಿನ ಕ್ಲಾಸಸ್ಸಲ್ಲಿ ತಿಳಿಸ್ಕೊಡ್ತಾ ಬರ್ತೀವಿ. ಮತ್ತು ಇದೇ ರೀತಿ ನಿಮಗೆ ಬೇರೆ 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 ಥರ ಅಂಶಗಳನ್ನು ಡೆಫಿನೇಷನ್ಗಳನ್ನು ನಿಮಗೆ PSIಯಲ್ಲಿ ಡೆಫಿನೇಷನ್ ಕೊಟ್ಬಿಟ್ಟು ಅದ್ರ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಅವನು ಸಹ ಮುಂದಿನ ಕ್ಲಾಸಲ್ಲಿ ಇವನ್ನೆಲ್ಲ ತಿಳಿಸ್ಕೊಡ್ತಾ ಬರ್ತೀವಿ. ಸದ್ಯಕ್ಕೆ ಈ ಒಂದು ಪ್ರಶ್ನೆ ನೋಡೋದಾದರೆ ಇದಕ್ಕೆ ಸರಿ ಉತ್ತರ ಯಾವುದು? ನಮಗೆ ಥಾಮಸ್ ಕಾರ್ಲೈಲ್ ಅವರಾಗಿರ್ತಾರೆ. ಮತ್ತೊಮ್ಮೆ ಇಷ್ಟನ್ನು ರಿವಿಷನ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಈ ರಾಮದೇವ್ ಮಿಶ್ರಾ ಅವ್ರ ಬಗ್ಗೆಯೂ ಸಹ ಪ್ರಶ್ನೆ ಆಗಿದೆ. ಭಾರತದ ಪರಿಸರ ವಿಜ್ಞಾನದ ಪಿತಾಮಹ ಅಥವಾ ಎಕಾಲಜಿಯ ಪಿತಾಮಹ ಯಾರು ಅಂತ ಕೇಳಿದರೆ ರಾಮದೇವ್ ಮಿಶ್ರಾ ಅವರಾಗಿರ್ತಾರೆ ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಮುಂದಿನ ಪ್ರಶ್ನೆ ಇದು ಸಹ ಎನ್ವೈರ್ನಮೆಂಟಿಗೆ ರಿಲೇಟೆಡ್, ಅಂದರೆ ಇವತ್ತೆಲ್ಲ ಪರಿಸರ ಅಧ್ಯಯನದ ಬಗ್ಗೆನೇ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ನ್ಯಾಷನಲ್ ಎನ್ವೈರ್ನಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ನಮಗೆ ನೋಡಿ ನೀರಿ ಅಂತ ಇದೆಯಲ್ಲ, ಇದರ ಫುಲ್ ಫಾರ್ಮ್ ಕೆಲವೊಮ್ಮೆ ಕೇಳಿಬಿಡ್ತಾನೆ. ಅದರ ಫುಲ್ ಫಾರ್ಮ್ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ನ್ಯಾಷನಲ್ ಎನ್ವೈರ್ನಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಈ ರೀತಿ ಪ್ರಶ್ನೆ ಆದರೂ ಕೇಳ್ಬೋದು. ಅಥವಾ ನೀರಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಡೈರೆಕ್ಟ್ ಇಷ್ಟೇ ಕೇಳ್ಬಿಡ್ತಾನೆ. ಒಂದ್ಸಲ ಆಪ್ಷನ್ ಕೊಟ್ಬಿಟ್ಟು ನೀರಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ PCಯಲ್ಲಿ ಈಸಿಯಾಗಿ ನಮಗೆ ಅವ್ರು ನಮ್ಮನ್ನು ಉಳಿಸ್ತಾ ಬರ್ತಾರೆ ಸ್ನೇಹಿತರೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಸಹ ನೀವು ಪ್ರಿಪೇರ್ ಆಗಿರಬೇಕು. ನ್ಯಾಷನಲ್ ಎನ್ವೈರ್ನಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳಲಾಗ್ತದೆ. ಸೊ ಮಾಹಿತಿನ ನಾವು ನೋಡ್ತಾ ಬರೋದಾದರೆ ಅದೊಂದು ಮಹಾರಾಷ್ಟ್ರದಲ್ಲಿದೆ ಸ್ನೇಹಿತರಲ್ಲಿ. ಮಹಾರಾಷ್ಟ್ರದ ಒಂದು ಮಹಾರಾಷ್ಟ್ರದ ನಾಗ್ಪುರ ಜಿಲ್ಲೆಯಲ್ಲಿ ಈ ಒಂದು ಕೇಂದ್ರ ಕಚೇರಿ ನೆಲೆಸಿದೆ. ಅದು ನೀರಿಯ ಕೇಂದ್ರ ಕಚೇರಿ ನೆಲೆಸಿದೆ. ಹಾಗಾದರೆ ಎನ್ವೈರ್ನಮೆಂಟ್ ಅಂತ ಬಂದಾಗ ನಮಗೆ ತುಂಬ ಮಾಹಿತಿನ ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಡೆಹ್ರಾಡೂನ್ ಆಪ್ಷನನ್ನು ಕೊಟ್ಟಿದ್ದೀನಿ. ಡೆಹ್ರಾಡೂನ್ ಅಂತ ಬಂದಾಗ ನಮಗೆ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಂಶೋಧನಾ ಕೇಂದ್ರ, ಓಕೆ, ಕೇಂದ್ರ ಅರಣ್ಯ ಸಂಶೋಧನಾ ಕೇಂದ್ರ. ನೋಡಿ, ನಮಗೆ PC ಮತ್ತು PSI ಅಥವಾ KPSC ಯಾವುದೇ ಎಕ್ಸಾಮ್ ತೊಗೊಳ್ಳಿ, ಎಲ್ಲನೂ ಸಹ ನಿಮಗೆ 100ಕ್ಕೆ 100 ಸ್ಟೇಟ್ಮೆಂಟನ್ನು ಅವ್ರು ಕೊಡೋದಿಲ್ಲ. ನಿಮಗೆ ಒನ್ ವರ್ಡು ಸಹ ಮಿನಿಮಮ್ 30ರಿಂದ 55ವರೆಗೂ ಒನ್ ವರ್ಡೇ ಇರ್ತವೆ. ಅದು ಡಿಫಿಕಲ್ಟ್ ಆಗಿರ್ಬೋದು, ಅವರೇಜ್ ಆಗಿರ್ಬೋದು, ಮತ್ತು ಎಕ್ಸ್ಟ್ರಾ ಒಂದು ಎಕ್ಸ್ಪೋರ್ಟ್ ಲೆವೆಲ್ಗೂ ಸಹ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸ್ನೇಹಿತರೆ. ಬಟ್ ಸ್ಟೇಟ್ಮೆಂಟ್ ಸಿಗೋದೇ ನಮಗೆ ಯಾವುದೇ ಪೇಪರನ್ನು ತಗೋರಿ 30ರಿಂದ 50 ಕ್ವಶನ್ ಅಷ್ಟೇ. ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಒನ್ ವರ್ಡಲ್ಲಿ ಇರ್ತವೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಆಗ್ಬೋದು. ಪ್ಯಾಟ್ರನ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಬರೀ ಸ್ಟೇಟ್ಮೆಂಟೇ ಓದ್ತಾ ಕೂತ್ಕೊಂಡ್ರೆ ಪೇಪರ್ ಈಸಿ ಕೊಟ್ಟಾಗ ಏನು ಮಾಡ್ತೀರಾ? ಆಗೋದಿಲ್ಲ. ಸೊ ನಾವು ಯಾವತ್ತೂ 1+1 ಈಸಿಯಾಗೂ ಪ್ರಿಪೇರ್ ಆಗಿರಬೇಕು. ಕಷ್ಟ ಕೊಟ್ಟರೂ ಸಹ ಪ್ರಿಪೇರ್ ಆಗಿರಬೇಕು. ಆಗಲೇ ನಮಗೆ ಒಂದು ವಿಕ್ಟ್ರಿ ಸಿಂಬಲ್, ಗೆಲುವು ಸಿಗೋದು ಸ್ನೇಹಿತರೆ. ಹಾಗಾಗಿ ಇದನ್ನು ನೀವು ಮೈಂಡಲ್ಲಿ ಯಾವತ್ತೂ ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಹಾಗಾದರೆ ನೋಡ್ತಾ ಬರೋಣ. ಎರಡು ರೀತಿಯಲ್ಲೂ ಸಹ ನಾನು ನಿಮಗೆ ಕ್ಲಾಸಸ್ಸನ್ನು ಮಾಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ವರಿಬೇಕಿಲ್ಲ. ಎನ್ವೈರ್ನಮೆಂಟ್ ಅಂದರೆ ಏನೆಲ್ಲ ಬೇಕು, ಕೆಲವೊಮ್ಮೆ ಕಾರಣಾಂತರಗಳಿಂದ ಒಂದು ಯೂಟ್ಯೂಬ್ ಕ್ಲಾಸಸ್ 1 ವಾರ 2 ವಾರ ಮಾಡಿರೋದಿಲ್ಲ, ಯಾಕಂದರೆ ಬಿಸಿ ಶೆಡ್ಯೂಲ್ ಇರೋದ್ರಿಂದ. ಬಟ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಕ್ಲಾಸಸ್ಸನ್ನು ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದು? ನಾಗ್ಪುರ ಆಗಿರುತ್ತೆ. ಡೆಹ್ರಾಡೂನಲ್ಲಿ ಏನಿದೆ? ಕೇಂದ್ರ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಡೆಹ್ರಾಡೂನಲ್ಲಿದೆ ಸ್ನೇಹಿತರೆ. ಹಾಗಾದರೆ ನಮಗೆ ಪುಣೆ ಅಂತ ಬಂದಾಗ ಇನ್ನೇನಿದೆ? IMD ತುಂಬ ಬಾರಿ ರಿಪೀಟ್ ಆಗಿದೆ. PC, PSI, FD, SD ಎಲ್ಲ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. IMD ಅಂತ ಬಂದಾಗ ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಅದು ಪುಣೆ. ಫುಲ್ ಫಾರ್ಮ್ ಇಂಪಾರ್ಟೆಂಟು. ನೀವು ಗೂಗಲ್ ಸರ್ಚ್ ಮಾಡಿ ನೀಟಾಗಿ ಸ್ಪೆಲ್ಲಿಂಗನ್ನು ಬರೆದಿಟ್ಕೊಳ್ಬೇಕಾಗುತ್ತೆ. IMD ಎಲ್ಲಿದೆ ಅಂತ ಕೇಳಿದರೆ ಪುಣೆಯಲ್ಲಿರ್ತದೆ ಸ್ನೇಹಿತರೆ. ನಂತರ ಬರೋದು ನಮಗೆ ಕೋಲ್ಕತ್ತಾ ಅಂತ ಬಂದಾಗ ಇಲ್ಲಿ ತುಂಬ ಎನ್ವೈರ್ನಮೆಂಟಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳ್ಕೊಬೇಕಾಗುತ್ತೆ. ಏನೀಗ ಕೋಲ್ಕತ್ತಾದಲ್ಲಿ ನಮಗೆ ಒಂದು ಭಾರತದ ಅರಣ್ಯ ಸಂಪತ್ತು ಎಲ್ಲಿದೆ ಅಂತ ಕೇಳ್ತಾನೆ. ಭಾರತದ ಅರಣ್ಯ ಸಂಪತ್ತು ನೋಡಿ, ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಅರಣ್ಯ ಸಂಶೋಧನಾ ಕೇಂದ್ರ ಅಂದರೆ ಡೆಹ್ರಾಡೂನು. ಭಾರತದ ಅರಣ್ಯ ಸಂಪತ್ತು ಎಲ್ಲಿದೆ ಅಂತ ಕೇಳಿದರೆ ಅದು ಕೋಲ್ಕತ್ತಾದಲ್ಲಿದೆ ಸ್ನೇಹಿತರೆ. ಈಗ ಹೇಳ್ತಿರೋದೆಲ್ಲ ಕೋಲ್ಕತ್ತಾದಲ್ಲಿ ಬರುವಂಥದ್ದು. ಒಂದೊಂದೇ ನೋಟ್ ಮಾಡ್ಕೊಳ್ತಾ ಬರಬೇಕು ನೀವು. ಓಕೆ, ಈ ಕೋಲ್ಕತ್ತಾ ಆದಮೇಲೆ ನಮಗೆ ಈ ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ, ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಕೋಲ್ಕತ್ತಾದಲ್ಲಿದೆ. ನಂತರ ಜಿಯೋಲಾಜಿಕಲ್, ಇದು ತುಂಬ ಬಾರಿ PC, PSL ರಿಪೀಟ್ ಆಗಿದೆ. ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿದೆ ಅಂತ ಕೇಳ್ತಾನೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದು ಸಹ ನಮಗೆ ಕೋಲ್ಕತ್ತಾದಲ್ಲೇ ಕಂಡು ಬರ್ತದೆ ಸ್ನೇಹಿತರೆ. ಇವು ಮೂರು ಬಟಾನಿಕಲ್ ಸರ್ವೆ ಆಫ್ ಇಂಡಿಯಾ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತದ ಅರಣ್ಯ ಸಂಪತ್ತು ಎಲ್ಲಿದೆ ಅಂತ ಕೇಳಿದರೆ ಕೋಲ್ಕತ್ತಾದಲ್ಲಿದೆ. ನೆನಪಲ್ಲಿಟ್ಕೊಂಡಿರಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟು. ಇನ್ನು ನಮಗೆ ಪರಿಸರ ಅಂತ ಬಂದಾಗ ಇನ್ನು ನಮಗೆ ಈ ಜೀವ ವೈವಿಧ್ಯತೆ ಅಂತೆಲ್ಲ ಬರ್ತವೆ. ಒಂದು ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ, ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ನಮ್ಮ ಚೆನ್ನೈ ರಾಜ್ಯದಲ್ಲಿದೆ ಸ್ನೇಹಿತರೆ. ನೆನ್ಪಿಟ್ಕೋಬೇಕು. ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಎಲ್ಲಿದೆ ಅಂತ ಕೇಳಿದರೆ ಚೆನ್ನೈಯಲ್ಲಿರುತ್ತೆ. ಇದನ್ನು ಸಹ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಅರಣ್ಯ ಅಂತ ಬಂದಾಗ ನೀವು ಇಷ್ಟು ಮಾಹಿತಿಯನ್ನು ಸಹ ನೀವು ತಿಳ್ಕೊಬೇಕು. ಮುಂದೆ ಯೋಜನೆಗಳಂತ ಬರ್ತವೆ, ಅವನು ಸಹ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಹಾಗಾದರೆ ನ್ಯಾಷನಲ್ ಎನ್ವೈರ್ನಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಅದು ನಾಗಪುರದಲ್ಲಿದೆ. ನಾಗಪುರ ಎಲ್ಲಿದೆ ಅಂತ ಕೇಳಿದರೆ ಮಹಾರಾಷ್ಟ್ರದಲ್ಲಿದೆ. ನೆನಪಿಟ್ಕೋಬೇಕು. IMD ತುಂಬಾ ಇಂಪಾರ್ಟೆಂಟ್. ಹಾಗಾದರೆ ನಿಮಗೊಂದು ಟಾಸ್ಕು, IMD ಸ್ಥಾಪನೆ ಆದಂತಹ ವರ್ಷ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ವರ್ಷದಲ್ಲಿ IMDಯನ್ನು ಸ್ಥಾಪಿಸಲಾಯಿತು ಅನ್ನೋದು ಸಹ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ.
ನಂತರ ನಮಗೆ ಅರಣ್ಯ ಅಂತ ಬಂದಾಗ ಈಗ ಭಾರತೀಯ ಅರಣ್ಯ ಕಾಯ್ದೆ ಯಾವಾಗ ಬಂತು ಅಂತ ಪ್ರಶ್ನೆ ಕೇಳ್ತಾನೆ. ಭಾರತೀಯ ಅರಣ್ಯ ಕಾಯ್ದೆ ಇದು ಸಹ ಇಂಪಾರ್ಟೆಂಟು, ತುಂಬ ಬಾರಿ ರಿಪೀಟ್ ಆಗಿರೋದು. ಭಾರತೀಯ ಅರಣ್ಯ ಕಾಯ್ದೆ 1927ರಲ್ಲಿ ಜಾರಿಗೆ ಬಂದಿರುತ್ತೆ. ಇನ್ನೊಂದು ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡ್ತಾನೆ, ಅರಣ್ಯ ಸಂರಕ್ಷಣೆ ಕಾಯ್ದೆ ಯಾವಾಗ ಬಂತು ಅಂತ ಪ್ರಶ್ನೆ ಕೇಳ್ತಾನೆ. ಅರಣ್ಯ ಸಂರಕ್ಷಣೆ ಕಾಯ್ದೆ ಅಂತ ಬಂದಾಗ ನಮಗೆ ಇದು ಸಹ 1980ರಲ್ಲಿ ಜಾರಿಗೆ ಬಂದಿರುತ್ತೆ ಸ್ನೇಹಿತರೆ. ನಂತರ ಪರಿಸರ ಸಂರಕ್ಷಣೆ ಕಾಯ್ದೆಯಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೋದು. ಅರಣ್ಯ ಸಂರಕ್ಷಣೆ ಕಾಯ್ದೆ ಆಯಿತು, ಪರಿಸರ ಸಂರಕ್ಷಣೆ ಕಾಯ್ದೆ ಅಂತ ಬಂದಾಗ ಇದು 1986ರಲ್ಲಿ ಜಾರಿಗೆ ಬಂತು. ನೋಡಿ, ಅರಣ್ಯ ಅಂತ ಬಂದಾಗ 1980, ಪರಿಸರ ಸಂರಕ್ಷಣೆ ಕಾಯ್ದೆ ಅಂತ ಬಂದಾಗ 1986, ಭಾರತೀಯ ಅರಣ್ಯ ಕಾಯ್ದೆ ಅಂತ ಬಂದಾಗ 1927 ಆಗಿರುತ್ತೆ. ಇಲ್ಲೂ ಸಹ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ಎನ್ವೈರ್ನಮೆಂಟ್ ಅಂತ ಬಂದಾಗ ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಅದೇ ರೀತಿ ನಮಗೆ ವನ್ಯಜೀವಿ, ಇದು ಮುಂದೆ ತಿಳಿಸ್ತೀನಿ, ಮುಂದೆ ಕಾನ್ಸೆಪ್ಟ್ ಬಂದಾಗ ಇದನ್ನು ಸಹ. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳ್ತಾನೆ. 1972ರಲ್ಲಿ ಜಾರಿಗೆ ಬಂದಿರುತ್ತೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ನೆನಪಿಟ್ಕೋಬೇಕು. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಜೀವ ವೈವಿಧ್ಯತ ಕಾಯ್ದೆ ಅಂತ ಬರುತ್ತೆ. ಜೀವ ವೈವಿಧ್ಯತ ಕಾಯ್ದೆ ಅಂತ ಬರುತ್ತೆ. ಇದು 30 ವರ್ಷ ಆದಮೇಲೆ ಜಾರಿಗೆ ಬರ್ತದೆ ಸ್ನೇಹಿತರೆ. 2002ರಲ್ಲೂ ಸಹ ಜಾರಿಗೆ ಬರುತ್ತೆ. ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದರೆ ಫಸ್ಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ 30 ವರ್ಷಕ್ಕೆ ಜಾರಿಗೆ ಬರುತ್ತೆ ಅಂತ ಬಂದಾಗ 2002ರಲ್ಲಿ ಜಾರಿಗೆ ಬರುತ್ತೆ ಅನ್ನೋದನ್ನ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇದನ್ನು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು. ಇನ್ನು ನಮಗೆ PC, PSI, KPSCಯಲ್ಲಿ ತುಂಬ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಜಲಮಾಲಿನ್ಯ ಕಾಯ್ದೆ. ಜಲಮಾಲಿನ್ಯ ಒಂದು ನಿಯಂತ್ರಣ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳ್ತಾನೆ. ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯ. ಜಲಮಾಲಿನ್ಯ ಅಂತ ಬಂದಾಗ 1974ರಲ್ಲಿ ಜಾರಿಗೆ ಬಂದಿರ್ತದೆ ಸ್ನೇಹಿತರೆ. ಅದೇ ರೀತಿ ನಮಗೆ ವಾಯುಮಾಲಿನ್ಯ ಅಂತ ಒಂದು ಟಾಪಿಕ್ ಬರುತ್ತೆ. ಈ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಕೇಳಿದರೆ 1981ರಲ್ಲಿ ಜಾರಿಗೆ ಬಂದಿರುತ್ತೆ. ಜಲ ಅಂತ ಬಂದಾಗ 1974, ವಾಯುಮಾಲಿನ್ಯ ಅಂತ ಬಂದಾಗ 1981ರಲ್ಲಿ ಇದು ಜಾರಿಗೆ ಬಂದಿರ್ತದೆ ಸ್ನೇಹಿತರು. ಇಷ್ಟು ಮಾಹಿತಿಯನ್ನು ಸಹ ನೀವು ಎಕ್ಸಾಮ್ ದೃಷ್ಟಿಯಿಂದ ಪದೇ ಪದೇ ರಿಪೀಟ್ ಆಗಿರುವಂತಹ ಅಂಶಗಳಿದಾಗಿರುತ್ತೆ. ಯಾವ ರೀತಿ ಬೇಕಾದ್ರೆ ಇತ್ತೀಚಿನ ರೂಪಗಳಲ್ಲಿ ಡೈರೆಕ್ಟಾಗಿ ಒಂದು ವರ್ಡ್ ಕೇಳಿಲ್ಲ ಅಂದರೂ ಸಹ ಜೋಡಿಗಳ ರೂಪದಲ್ಲಿ ಈ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಎಷ್ಟು ಜೋಡಿಗಳು ಇದರಲ್ಲಿ ಸರಿಯಾಗಿ ಹೋಲಿಕೆ ಆಗಿದೆ ಅಂತ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ನಾನು ಸಹ ನಮ್ಮ ಟೆಲಿಗ್ರಾಮಲ್ಲಿ ಅದೇ ರೀತಿ ನಿಮಗೆ ಟೆಸ್ಟನ್ನು ಕೊಡ್ತಾ ಬರ್ತೀನಿ. ನೀವು ಸಹ ಓದ್ಕೊತಾ ಇರಬೇಕು. ಹಾಗಾದರೆ ಯಾರೆಲ್ಲ ನಮ್ಮ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಬಹುದು. ಈ ಥರ ಸರ್ಚ್ ಮಾಡಿದರೆ ನಿಮಗೆ ಸಿಕ್ಬಿಡುತ್ತೆ ಸ್ನೇಹಿತರೆ, ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಅಂತ. ಇಫ್ ಇನ್ ಕೇಸ್ ನಿಮಗೆ ಟೆಲಿಗ್ರಾಮ್ ಸರ್ಚಲ್ಲಿ ಸಿಕ್ಕಿಲ್ಲ ಅಂದರೆ 8618631540 ಈ ನಂಬರಿಗೆ ನಮಗೆ ಮೆಸೇಜ್ ಮೂಲಕ ನೀವು ಟೆಲಿಗ್ರಾಮ್ ಲಿಂಕನ್ನು ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು, ಪ್ಲೈನ್ ಮೆಸೇಜ್, ವಾಟ್ಸಪ್, ಟೆಲಿಗ್ರಾಮಲ್ಲಿ ಯಾವುದ್ರಲ್ಲಾದರೂ ಕಳಿಸ್ಕೊಡಿ. ನಾವು ಟೆಲಿಗ್ರಾಮ್ ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೀವಿ. ನಮ್ಮ ಗ್ರೂಪಿಗೆ ನೀವು ಜಾಯ್ನ್ ಆಗ್ತಾ ಬರ್ಬೋದು ಸ್ನೇಹಿತರು. 8618631540. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮಗೇನಾದರೂ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ಕಷ್ಟ ಆಯಿತು ಅಂದರೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ಒಂದು ಕಮೆಂಟ್ ಮಾಡಿ. ಅದನ್ನು ಸಹ ನಾವು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಸಂಬಂಧಪಟ್ಟಂತೆ ಅದಕ್ಕೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ನಾನಾಗಿರ್ಬೋದು ಅಥವಾ ತ್ರಿವೇಣಿ ಮೇಡಮ್ ಆಗಿರ್ಬೋದು ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಇತರಿಗೆ ಶೇರ್ ಮಾಡೋದು ಸಹ ಮರಿಬೇಡಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.